ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ಫಸ್ಟ್ ಪಿ ನಿಮಗೆ ಮ್ಯಾಥ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಸಲ್ಲಿ ನಾವು ನಿಮಗೆ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಕಾಂಪೌಂಡ್ ಆ್ಯಂಗಲ್ಸ್ ಮೇಲೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ರೂವ್ ಮಾಡಿ ಅದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಫಾರ್ಮುಲಾಸ್ ಡಿರೈವ್ ಮಾಡಿದ್ರು. ಅರೌಂಡ್ ಒಂದು 27 or 28 ಅಪ್ ಟು 30 ಫಾರ್ಮುಲಾಸ್ ಡಿರೈವ್ ಆಗಿದ್ದಾವೆ. ಅವಷ್ಟು ಫಾರ್ಮುಲಾಸು ನಿಮಗೆ ಇಂಪಾರ್ಟೆಂಟ್. ಅಪ್ ಟು 30 ಫಾರ್ಮುಲಾ ಏನಿದಾವಲ್ಲ ಲಾಸ್ಟ್ ಫಾರ್ಮುಲಾದವರೆಗೂ ಇಂಪಾರ್ಟೆಂಟು. ಆ ಬಾಕ್ಸ್ ಹಾಕಿ ನಂಬರ್ ಕೊಟ್ಟಿರೋ ಫಾರ್ಮುಲಾ ಅಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. ಆ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಮತ್ತು ಇದುವರೆಗೂ ಹಿಂದೆ ಹೇಳಿರ್ತಕ್ಕಂಥ ಹಲೈಡ್ ಆ್ಯಂಗಲ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿಕೊಂಡು ಒಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಪ್ರೂವ್ ದಟ್ ಪ್ರಾಬ್ಲಮ್ಸ್ ಒಂದೊಂದೇ ನೋಡ್ತಾ ಹೋಗಿ. ಫಸ್ಟ್ ಒನ್ ಪ್ರೂವ್ ದಟ್. ಇದರಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ಸ್. 2 ಮಾರ್ಕ್ಸ್ ಇಂಪಾರ್ಟೆಂಟ್. ಎಸ್, ಪ್ರೂವ್ ದಟ್ cos square pi by 6 that cos square pi by 6 plus cosecant 5 pi by 6 plus 3 into tan square pi by 6 is equal to 6 plus 3 into tan square pi by 6 is equal to 6. Okay, ನೋಡ್ತಾ ಬನ್ನಿ ಇಲ್ಲಿ. prove that value ಕೊಡಿದ್ರೆ is equal to 6 ಆಗುತ್ತೆ. ಅದರ LHS ಏನಿದೆ ನೋಡಿ. LHS cos square pi by 6 plus cosecant 5 pi by 6 plus 3 into tan square pi by 6 ಇದೆ LHS value is equal to ಇದರಲ್ಲಿ cos square pi by 6 ಅಂದ್ರೆ nothing but ನಿಮಗೆ ಗೊತ್ತು cos pi by 6 whole square ಅಂತ. ಓಕೆ, ಇಲ್ಲಿ cosecant pi by 6 ಇದೆ ಅಷ್ಟೇ. cosecant 5 pi by 6 only cosecant 5 pi by 6 is plus 3 times of tan pi by 6 whole square ಆಗುತ್ತೆ. 3 times of tan pi by 6 whole square ಇಲ್ಲಿ ನಿಮಗೆ cos pi by 6 ಅಂತ ಹೇಳಿದ್ರೆ ಗೊತ್ತು ಸ್ಟ್ಯಾಂಡರ್ಡ್ ಆಗಿ cos 30 ಡಿಗ್ರಿ ವ್ಯಾಲ್ಯೂ 1/2 whole square. cos 30 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ ಸರಿ √3/2 whole square. cos 5 by 6 ಅಲ್ವಾ, cos 30 ಡಿಗ್ರಿ ವ್ಯಾಲ್ಯೂ √3/2 whole square. cos 30 ಡಿಗ್ರಿ ವ್ಯಾಲ್ಯೂ. ಓಕೆ, ಅಲ್ಲಿ cos 30 ಡಿಗ್ರಿ ವ್ಯಾಲ್ಯೂ ಗೊತ್ತಾಯ್ತು √3/2 whole square ಅಂತ ಹೇಳಿ. ಪ್ಲಸ್ cosecant 5 pi by 6 ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲ, ಅದನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ ಬೈ ಯೂಸಿಂಗ್ ಅಲೈಡ್ ಆಂಗಲ್. pi minus pi by 6 ಅಂತ ಬಂದ್ರೆ ನೋಡಿ 6 pi minus pi 5 pi divided by 6 ಆಗುತ್ತೆ. ಓಕೆ, ಈ ರೀತಿ ಬರೀಬಹುದು. pi minus pi by 6 ಅಂದ್ರೆ 5 pi by 6 ಎಲ್ಸಿಎಂ ತಗೊಂಡ್ರೆ ಪ್ಲಸ್ 3 into tan pi by 6 ಅಂದ್ರೆ tan 30 ಡಿಗ್ರಿ ವ್ಯಾಲ್ಯೂ 1/√3 ಇದೆ whole square ಅಲ್ಲಿ is equal to ಸರ್ ಇದನ್ನ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಎಸ್, cos pi by 6 30 ಡಿಗ್ರಿ ವ್ಯಾಲ್ಯೂ √3/2 whole square ಅಂದ್ರೆ here we get 3/2 cos pi by 6. ಸಾರಿ, ಇದು cos ಅಲ್ಲ, ಇದು cot square. ಒಂದು ನಿಮಿಷ, cot square pi by 6 ಅಲ್ಲಿಗೆ cot pi by 6 ಆಗುತ್ತೆ. ಇದು ಒಂದು ವ್ಯಾಲ್ಯೂ ನಾವು cos ತಗೊಂಡ್ವಿ. ಸರಿ, cot square pi by 6 cot pi by 6 cot pi by 6 ಅಂದ್ರೆ cot 30 ಡಿಗ್ರಿ ವ್ಯಾಲ್ಯೂ √3 whole square. cot 30 ಡಿಗ್ರಿ ವ್ಯಾಲ್ಯೂ √3 whole square. ಓಕೆ, √3 whole square 3 ಆಗಿದೆ. ಪ್ಲಸ್ pi ನೋಡೋದಕ್ಕೆ cosecant ಆಗಿದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. and ಇಲ್ಲಿ pi by 6 pi minus which quadrant? second quadrant ಅಲ್ಲಿ cosecant value positive. cosecant value is what? Positive. minus pi by 6 ಆಗುತ್ತೆ. cosecant of pi minus pi by 6 ಅಂದ್ರೆ only pi by 6. ಇದು ಅಬ್ಸರ್ವ್ ಮಾಡಿ, ಅಲೈನ್ ಆಂಗಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ರೂಲ್ ಹೇಳಿದ್ದೀನಿ ನಿಮಗೆ, pi ನೋಡಿದ್ರೆ cosecant ಆಗಿರುತ್ತೆ. angle pi by 6 pi minus ಅಂದ್ರೆ 180 minus second quadrant ಅಲ್ಲಿ sin and cosecant are positive, so plus ಬರ್ತೀವಿ. and plus 3 into tan 1/3 into whole square ಅಂದ್ರೆ 1/3 ಆಗುತ್ತೆ. ಅದಕ್ಕೆ is equal to 3 plus cosecant 30 ಡಿಗ್ರಿ ವ್ಯಾಲ್ಯೂ 2 ಆಗುತ್ತೆ. ಪ್ಲಸ್ 3 get cancel 1 is equal to 6. we get that is equal to what? RHS. ಹಾಗಾದ್ರೆ LHS is equal to what? RHS. ಇಲ್ಲಿ ಫಸ್ಟ್ ಗೆ cos ಆಗಿತ್ತು, cos ಅಲ್ಲ, ಅದು cot square. ಹಾಗಾದ್ರೆ cot square ಬರುತ್ತೆ cot 30 ಡಿಗ್ರಿ ವ್ಯಾಲ್ಯೂ √3 whole square. ಓಕೆ, LHS equal to RHS ಆಗುತ್ತೆ. 2 ಮಾರ್ಕ್ಸ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಒನ್ prove that. next one prove that next one problem ಇದರಲ್ಲಿ prove that 2 into sin square 3 pi by 4 2 into sin square 3 pi by 4 plus 2 into cos square pi by 4
cos square pi by 4 plus 2 into secant square pi by 3 is equal to 10 ಅಂತ ಪ್ರೂವ್ ಮಾಡಬೇಕು. is equal to what? 10 ಅಂತ ಪ್ರೂವ್ ಮಾಡಬೇಕು. ಓಕೆ, 2 into sin square 3 by 4 plus 2 into cos square pi by 4 plus 2 into secant square pi by 3 is equal to 10. Yes, LHS is equal to RHS. ಇಲ್ಲಿ LHS ವ್ಯಾಲ್ಯೂ ಏನಿದೆ ನೋಡಿ, LHS is equal to S we get LHS is equal to 2 times of sin square ಅಂದ್ರೆ ನಿಮಗೆ ಗೊತ್ತು sin, ಇದು ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲ, ಹಾಗಾಗಿ pi minus pi by 4 ಅಪ್ಲೈ ಮಾಡ್ಕೊಂಡ್ರೆ 4 pi minus pi 3 pi ಆಗುತ್ತೆ. ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಪ್ಲಸ್ 2 into cos square pi by 4 cos square pi by 4 cos pi by 4 45 degree value 1 by root 2 whole square plus 2 into secant square pi by 3 secant 60 degree value 2 whole square ಆಗಿದೆ is equal to 2 into yes pi ನೋಡ್ತಿದ್ದಂಗೆ sin ಆಗಿರುತ್ತೆ angle pi by 4 ಇದೆ, sin ನೋಡ್ತಿದ್ದಂಗೆ pi ನೋಡ್ತಿದ್ದಂಗೆ sin value ಇದೆ, angle pi by 4 pi minus which quadrant? Second quadrant. In the second quadrant sin is positive whole square plus 2 into ಇಲ್ಲಿ 1 by root 2 whole square 1 by 2 plus 2 into 2 square value 4 ಆಗಿದೆ. अगर is equal to 2 into ಇಲ್ಲಿ sin 45 degree value here also same 1 by root 2 whole square plus 2 to get cancel 1 plus 4 into 2 8 and ಇಲ್ಲಿ ಕೂಡ root 2 square cancel 2 to cancel is equal to 1 plus 8 is equal to what? 10 that is equal to RHS. So our LHS is equal to we get what? RHS. Same procedure problems ಇನ್ನೂ ಒಂದಿದೆ, ಅದನ್ನ ಮಾಡಿ ನೀವು ಒಂದೆರಡು ಇರುವಂತ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ಪ್ರೂವ್ ದಟ್. ನೆಕ್ಸ್ಟ್ ಒನ್ ಪ್ರೂವ್ ದಟ್ ಇಲ್ಲಿ LHS RHS ಒಂದು ಪ್ರೂವ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಒಂದು ವ್ಯಾಲ್ಯೂ ಯೂಸ್ ಮಾಡ್ತಾ ಇರೋದು ಇಷ್ಟೇ, ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಬಿಟ್ರೆ ಆಂಗಲ್ ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ ಅಲೈಡ್ ಆಂಗಲ್ ಯೂಸ್ ಮಾಡ್ಕೊಳ್ತಾ ಇದ್ವಿ. ಓಕೆ, ಪ್ರೂವ್ ದಟ್ 2 into sin square pi by 6 prove that 2 into sin square pi by 6 plus cosecant square 7 pi by 6 into cos square pi by 3 is equal to 3 by 2 is equal to what? 3 by 2. 2 sin square pi by 6 yes 2 sin square pi by 6 plus cosecant square 7 pi by 6 into cos square pi by 3 is equal to 3 by 2 ಅಂತ ಮಾಡಕ್ಕೆ ಹೇಳಿದ್ರೆ yes LHS is equal to we get RHS and LHS is equal to 2 into sin pi by 6 ಅಂದ್ರೆ sin 30 degree value 1 by 2 whole square okay plus cosecant square 7 pi by 6 ಗೊತ್ತಿಲ್ಲ cosecant square of pi plus pi by 6 ಹಾಗೆ 5 ಇದ್ದಾಗ ಏನು ಮಾಡ್ತೀವಿ ಮೈನಸ್ ಹಾಕ್ತೀವಿ, ಈ 6 ಇಂದ pi ಮಲ್ಟಿಪ್ಲೈ ಮಾಡಿ 6 pi ಪ್ಲಸ್ pi ಮಾಡಿ 7 pi ಆಗುತ್ತೆ. ಓಕೆ, ಇಂಟು ಇಲ್ಲಿ cos of pi by 3 cos 60 degree value 1 by 2 whole square cos 60 degree value 1 by 2 whole square ಇಲ್ಲಿ 2 into 1 by 4 whole square plus pi ನೋಡ್ತಿದ್ದಂಗೆ cosecant ಆಗುತ್ತೆ, ಆಂಗಲ್ pi by 6 ಇದೆ, pi ಪ್ಲಸ್ ಅಂತ ಹೇಳಿದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ cosecant ವ್ಯಾಲ್ಯೂ ಏನಿದೆ ಮೈನಸ್ ಇದೆ ಬಟ್ ಮೈನಸ್ ಈ ಹೋಲ್ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಏನಿದೆ cosecant ಆಫ್ ಹೋಲ್ ಸ್ಕ್ವೇರ್ ಬರೀಬೇಕು ನಾನು, pi ಪ್ಲಸ್ ಇರೋದ್ರಿಂದ ಮೈನಸ್ ಈ ಹೋಲ್ ಸ್ಕ್ವೇರ್ ಇರೋದ್ರಿಂದ ಥ್ರೂಔಟ್ ದ ವ್ಯಾಲ್ಯೂ ಹೋಲ್ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು 1 by 4 ಅಲ್ಲಿ is equal to 1 2 2 1 by 2 plus cosecant square of pi by 6 cosecant 30 degree value 2 square 4 ಅಲ್ಲಿಗೆ ಪ್ಲಸ್ into what 1 by 4 into 1 by 4 2 square and 4 get cancel 1 by 2 plus 1 is equal to we get 3 by 2. LHS is equal to what? RHS. LHS is equal to RHS. Okay, next problem ಇದೇ ತರದ್ದು. Okay, find the value of next one. Okay, ಈ ತರದ್ದು ಒಂದೆರಡು ಪ್ರಾಬ್ಲಮ್ ನೀವು ಹೋಮ್ವರ್ಕ್ ಹೇಳಿರ್ತೀನಿ, ಅವೆರಡು ನೀವು ಪ್ರಾಕ್ಟೀಸ್ ಮಾಡಿ ನೋಡೋಣ ಡೈರೆಕ್ಟ್ ಆಗಿರೋ ವ್ಯಾಲ್ಯೂ. ಓಕೆ, ಫಸ್ಟ್ ನೀವು ರೆಗ್ಯುಲರ್ ಮಾಡಿ ಪ್ರೂವ್ ದಟ್ ನೀವು ಇದನ್ನು ಎರಡು ವ್ಯಾಲ್ಯೂ ಮಾಡಿ. ಒಂದು ಪ್ರೂವ್ ದಟ್ sin square pi by 6 plus cos square pi by 3 minus tan square pi by 4 is equal to 1 by 2 is equal to what? 1 by 2. And next one
next one second one idralle prove that 3 into sin pi by 6 3 into sin pi by 6 into secant pi by 3 into secant pi by 3 minus 4 times of sin 5 pi by 6 sin 5 pi by 6 into cot pi by 4 is equal to 1. ಇವೆರಡು ಪ್ರಾಬ್ಲಮ್ ಪ್ರೂವ್ ಮಾಡಿ. ಓಕೆನಾ, ಇವೆರಡು ಪ್ರಾಬ್ಲಮ್ ನ ನೀವೇ ಪ್ರೂವ್ ಮಾಡಿ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಒನ್ ಥರ್ಡ್ ಒನ್ ನೆಕ್ಸ್ಟ್ ಹೇಳ್ತಾ ಇರ್ತೀನಿ ನಾನು. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್, ಇವೆರಡು ಪ್ರಾಬ್ಲಮ್ ನೀವೇ ಮಾಡಬೇಕು. ಓಕೆ, ನೆಕ್ಸ್ಟ್ find the value of sin 75 degree. This is important, 2 marks again. Find the value of sin 75 degree. Sin 75 degree value illa, but now find out ಮಾಡಬೇಕು. ಯಾವ ರೀತಿ ನೋಡಿ ಸರ್. ಫಸ್ಟ್ ಏನು ಸೊಲ್ಯೂಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ sin 75 degree value is equal to sin 75 degree. Sin 75 degree na I will write sin of 30 plus 45 ಅಂತ ಬರೀಬಹುದು. 30 degree 45 degree standard angles ಅಲ್ವಾ. ಸೊ 75 ನ sin of 30 plus 45 ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಂದ್ರೆ sin of x plus y angle. Sum of two angles of trigonometric function sin of x plus y. Sin of x plus y formula ಗೊತ್ತು ನಿಮಗೆ. sin x cos y plus cos x sin y ತರ ಇದೆ. sin of x plus y is equal to sin x cos y plus cos x sin y ಆಗ is equal to sin of x plus y ಅಂತ ಹೇಳಿದ್ರೆ sin x ಅಂದ್ರೆ 30 ಡಿಗ್ರಿ into cos y ಅಂದ್ರೆ 45 ಡಿಗ್ರಿ plus ಇದ್ರೆ ಪ್ಲಸ್ and cos x ಅಂದ್ರೆ cos 30 degree sin 45 degree. Okay, and this is equal to we know sin 30 degree value 1/2, sin 30 degree value 1/2, cos 45 degree value 1/√2 plus cos 30 degree value √3/2, sin 45 degree value 1/√2. We multiply 1 divided by 2√2 plus √3 divided by 2√2 and is equal to denominator 2√2 value common ಇದೆ. 2√2 common, numerator add ಮಾಡಿದ್ರೆ √3 plus 1 which is what sin 75 degree. Sin 75 degree value √3 plus 1 divided by 2√2 ಆಗಿರುತ್ತೆ. ಸೇಮ್ ಪ್ರೊಸೀಜರ್ ಅಲ್ಲಿ ನಿಮಗೆ ಹೋಮ್ ವರ್ಕ್ find the sin 15 degree value find out ಮಾಡಿ. 15 degree ನೀವು ಏನು ಮಾಡಬಹುದು, sin 15 ಡಿಗ್ರಿಗೆ sin of x minus y, sin 15 ಡಿಗ್ರಿ ನಿಮಗೆ ಕೊಡ್ತಾ ಇರೋದು ನಾನು. ಇದನ್ನ ಏನು ಮಾಡ್ತಾ ನೀವು sin 15 degree is equal to sin of 45 minus 30 ಅಂದ್ರೆ sin of x minus y ಫಾರ್ಮುಲಾ ಅಪ್ಲೈ ಮಾಡಿ. ಇದು ಅರ್ಥ ಆಗಿದೆ ಅನ್ಕೊಂಡು ನಾನು ನಿಮ್ಮ ಹೋಮ್ವರ್ಕ್ find sin 15 degree, sin of 15 degree is equal to sin of 45 minus 30 15. So sin of x minus y formula apply ಮಾಡಿ. Okay, next one find tan 15 degree. Find the value of tan 15 degree. Find the value of tan 15 degree. Sin 15 degree ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ. tan 15 degree solutions ಅಲ್ಲಿ yes here also say tan 15 degree is equal to tan of 45 degree minus 30 degree. ಬರೀಬಹುದಲ್ವಾ? tan 15 degree is equal to what? tan of 45 minus 30. tan of 45 minus 30 ಅಲ್ಲಿ 45 minus 30 ಅಂದ್ರೆ which is of the form tan of x minus y is equal to tan x minus tan y divided by 1 plus tan x into tan y. tan x into tan y. tan of x minus y 45 minus 30 value 15 ತಾನೆ. ಸೊ ಹಾಗಾದ್ರೆ tan of x minus y ಫಾರ್ಮ್ ಏನು ಬಂತು? tan of x minus y ಅಂದ್ರೆ tan which is x value which is y value, tan x tan 45 degree minus tan 30 degree divided by 1 plus tan 45 degree into tan
30 degree. And this is equal to tan 45 degree value 1 minus tan 30 degree value 1 by root 3. 1 plus 1 into 1 by root 3. We get is equal to LCM ತಗೊಂಡ್ರೆ root to 3 minus 1 divided by root 3 whole divided by root to 3 plus 1 divided by root 3. Root 3 get cancel. We get root 3 minus 1 divided by root 3 plus 1. ಇದಕ್ಕೆ rationalize by denominator ಮಾಡಿದ್ರೆ ಅಂದ್ರೆ ಇದನ್ನ ನಾವು rationalize ಅಂತ ಹೇಳ್ತೀವಿ, ಗೊತ್ತಿದೆ. rationalize by denominator we get is equal to root 3 minus 1 divided by root 3 plus 1 into root 3 minus 1 divided by root 3 minus 1 and the numerator root 3 minus 1 whole square root 3 into root 3 root 3 ಆಗುತ್ತೆ. root 3 into root 3 ಆಗುತ್ತೆ minus plus 1 a minus b whole square formula ಹಾಕುತ್ತೆ a square plus b square minus 2ab 2 into a value root 3 divided by 2a minus a plus b into a minus b into a square minus b square root 3 minus 1 whole square and is equal to 3 plus 1 you get 4 minus 2 root 3 divided by root 3 whole square 3 minus 1 2 ಆಗುತ್ತೆ. numerator 2 LCM ತಗೊಂಡ್ರೆ 2 minus root 3 denominator and numerator 2 cancel. ಈಗ ಗೊತ್ತಾಗ್ತಿದೆ 2 ಕಾಮನ್ ತೆಗೆದ್ರೆ 2 ಕಾಮನ್ ತೆಗೆದ್ರೆ 2 minus root 3 divided by 2 to get cancel we get 2 minus root 3. ಹಾಗಾದ್ರೆ tan 15 degree value we get 2 minus root 3. ಅರ್ಥ ಆಗಿದೆ ಅಲ್ವಾ? ಸೊ ಇದೇ ಪ್ರೊಸೀಜರ್ ಅಲ್ಲಿ ನೀವು ಒಂದು ಹೋಮ್ವರ್ಕ್ ಮಾಡಿ ಪ್ರಾಬ್ಲಮ್ಸ್ ಯಾವುದು tan 75 degree find the value of tan 75 degree. tan 75 degree ಏನು ಮಾಡ್ತಾರೆ tan of 45 plus 30 ಇಲ್ಲಿ tan of ಪ್ಲಸ್ ಮಾಡಬೇಕು ಅಷ್ಟೇ. tan of plus tan of 45 plus 30 ಅಂತ ಹೇಳಿದ್ರೆ 75 ಡಿಗ್ರಿ ಆಗುತ್ತೆ. ಓಕೆ, ಅದೊಂದು ಮಾಡಿ ನೀವು tan 75 ಡಿಗ್ರಿ sin 15 ಡಿಗ್ರಿ ಹಿಂದೆಗಡೆ ಕೊಟ್ಟಿರೋ ಪ್ರಾಬ್ಲಮ್ಸ್ ತಂದು. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ tan 13 pi by 12. ಫೈಂಡ್ ದ ವ್ಯಾಲ್ಯೂ ಆಫ್ next one find the value of tan 13 pi by 12 value ಕೇಳಿದೆ. find the value of tan 13 pi by 12. our assumptions ಅಲ್ಲಿ tan 13 pi by 12 is not a standard angle. ಇದನ್ನೇ ಮಾಡ್ಕೊಳ್ತೀವಿ by using allied angle. tan of pi plus pi by 12 ಅಂತ ಬರೀಬಹುದು ನೋಡಿ. 12 pi plus pi 13 pi by 12. ಇದು ಸಿಂಪ್ಲಿಫಿಕೇಶನ್. ಡಿನಾಮಿನೇಟರ್ ಅಲ್ಲಿ pi by 12 ಇತ್ತು, pi by 12 ಬರುತ್ತೆ, pi ಬರುತ್ತೆ, pi ಏನು ಬರೀಬಹುದು ಅಥವಾ 2 pi ಬರೀಬಹುದು, ಏನು ಬೇಕಾದ್ರೂ ಬರೀಬಹುದು. ಬಟ್ ಇಲ್ಲಿ ಬರ್ದಾದ್ಮೇಲೆ ಸಿಂಪ್ಲಿಫಿಕೇಶನ್ ಪ್ಲಸ್ ಮೈನಸ್ ನ ವ್ಯಾಲ್ಯೂ ಎಲ್ಸಿಎಂ ತಗೊಂಡು ನೋಡಿ ಚೆಕ್ ಮಾಡಿ ಈಸಿ ಗೊತ್ತಾಗುತ್ತೆ. ಆದ್ರೆ pi ನೋಡಿದ್ರೆ tan ವ್ಯಾಲ್ಯೂ tan angle pi by 12 pi plus which quadrant third quadrant in the third quadrant tan value positive. ಹಾಗಾದ್ರೆ ಇದನ್ನ ನಾವು tan of pi by 4 minus pi by 6 ಅಂತ ಬರೀಬಹುದು ನೋಡಿ. 6 and 4 LCM ತಗೊಂಡು ನಾವು ಸಿಂಪ್ಲಿಫೈ ಮಾಡಿ pi by 12 ಬರುತ್ತೆ. pi by 12 ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ 12 6 and 4 LCM ತಗೊಂಡು 24 ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ರೆ we get pi by 12 ಆಗಿರುತ್ತೆ. ಸೊ ಹಾಗಾದ್ರೆ tan of pi by 4 minus pi by 6 ಅಂತ ಬರೆದ್ರೆ ಇಲ್ಲಿ tan of x minus y ಫಾರ್ಮುಲಾ ಅಲ್ಲಿ tan x ಅಂದ್ರೆ tan pi by 4 minus tan pi by 6 divided by 1 plus tan pi by 4 into tan pi by 6 ಆಯಿತು. ಅಲ್ಲಿ is equal to tan pi by 4 ನ 45 ಡಿಗ್ರಿ ವ್ಯಾಲ್ಯೂ pi by 6 ಅಂತ 30 ಡಿಗ್ರಿ ವ್ಯಾಲ್ಯೂ 1 by root 1 plus 1 into 1 by root 3 into 1 by root 3 root 3 LCM ತಗೊಂಡ್ರೆ root 3 minus 1 divided by root 3 plus 1. ಆಗಲೇ ಸೇಮ್ ಪ್ರೊಸೀಜರ್ ಪ್ರಾಬ್ಲಮ್ ಆಗಲೇ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಕೇಳಿದ್ದು ಬರೀ ಏನು tan 15 ಡಿಗ್ರಿ ಆಕ್ಚುಲಿ pi by 12 ಇನ್ ದ ಸೆನ್ಸ್ tan 15 ಡಿಗ್ರಿ. pi by 12 ಅಂದ್ರೆ tan 15 ಡಿಗ್ರಿ. ಹಾಗಾದ್ರೆ ನಾವೇನು ಮಾಡಿದ್ವಿ ಈಗಾಗಲೇ root 3 minus 1 divided by root 3 minus 1 ಮಾಡಿದ್ವಿ. ಈಗ 2 minus root 3 here also which is also what we get 2 minus root 3 tan 15 ಡಿಗ್ರಿನೇ ಕೊಟ್ಟಿರ್ತಾನೆ ಅಷ್ಟೇ. tan 13 pi by 12 ಅಂತ ಹೇಳಿ ನಥಿಂಗ್ ಬಟ್ ನಮಗೆ tan pi by 12 ಅಂತ ಅಂದ್ರೆ 15 ಡಿಗ್ರಿನೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಬನ್ನಿ. ಈಗ ಪ್ರೂವ್ ದಟ್ ಪ್ರಾಬ್ಲಮ್ಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ನೀವು ಅಷ್ಟೇ ನೆಕ್ಸ್ಟ್ ಒಂದು ಇಂಪಾರ್ಟೆಂಟು ನಾನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಬಿಟ್ಟರೆ ಇವೆಲ್ಲ ಈಗ ಅರ್ಥ ಆಗ್ಬೇಕು ಅಂದ್ರೆ ನಿಮಗೆ ನಾನು ಬೇಸಿಕ್ ಫಾರ್ಮುಲಾಸ್ ಏನು ಹೇಳಿದ್ರಲ್ಲ ಅಷ್ಟು ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರಿ. ಅವು ಪ್ರಾಕ್ಟೀಸ್ ಮಾಡಿ ನಿಮಗೆ ಈಗ ಅಪ್ಲೈ ಮಾಡಿದ್ರೆ ಏನು ಅಪ್ಲೈ ಮಾಡಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿಲ್ಲ. ಸೊ ಹಂಗಾಗಿ ಎಲ್ಲರೂ ಕೂಡ ಮಿಸ್ ಮಾಡ್ದಂಗೆ
ಅವು ಏನು ಫಾರ್ಮುಲಾ ಹೇಳಿದ ಅವಷ್ಟು ನೀವು ಅಪ್ಲೈ ಮಾಡಬೇಕು. ಅಂದರೆ ಅವಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಅದಕ್ಕೆ ಹೇಳಿದರು ನಾನು ಬಾಕ್ಸ್ ಹಾಕಿ ಏನು ನಂಬರ್ ಕೊಟ್ಟು ಫಾರ್ಮುಲಾ ಬರ್ಸಿದ್ನ ಮಿನಿಮಮ್ 5 ಟೈಮ್ಸ್ ಬರೀರಿ ಅಂತ ಹೇಳಿದೆ. ಸೊ ಮಿನಿಮಮ್ 5 ಟೈಮ್ಸ್ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಪ್ರೂವ್ ದಟ್ ಕಾಸ್ ಆಫ್ pi by 4 minus x into cos of pi by 4 minus y minus sin of pi by 4 minus x into sin of pi by 4 minus y is equal to sin of x plus y. Prove that is equal to what? Sin of x plus y. Yes, LHS is equal to RHS prove ಮಾಡಬೇಕು. ನೋಡಿ ಏನಿದೆ, prove that cos of pi by 4 minus x is equal to we get what? Sin of x plus y ಅಂತ prove ಮಾಡಬೇಕು. Sin of x plus y. ಈಗ ನಾನು LHS ಕನ್ಸಿಡರ್ ಮಾಡಿದ್ದೀನಿ. yes, LHS ಕನ್ಸಿಡರ್ ಮಾಡಿದ್ದೀನಿ. ಇದು pi by 4 minus x ಅನ್ನೋದನ್ನ ಟೋಟಲ್ x ಅನ್ಕೊಳ್ಳಿ. pi by 4 minus y ನ y ಅನ್ಕೊಳ್ಳಿ. ಇದು ನಥಿಂಗ್ ಬಟ್ x ಅಂತ ಇಲ್ಲಿ ಎರಡು ವ್ಯಾಲ್ಯೂ ಸೇಮ್. ಇದು ವ್ಯಾಲ್ಯೂ y ಅನ್ಕೊಳ್ಳಿ. ಹಾಗಾದ್ರೆ ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ. ಫಸ್ಟ್ cos x cos y minus sin x sin y ಫಾರ್ಮ್ ಅಲ್ಲಿ ಇದೆ. ಅಂದ್ರೆ is equal to we get ಇವತ್ತು cos of x plus y and is equal to we get cos of x plus y. x ವ್ಯಾಲ್ಯೂ ಅಂದ್ರೆ pi by 4 minus x plus y ವ್ಯಾಲ್ಯೂ ಅಂದ್ರೆ pi by 4 minus y. ಅರ್ಥ ಆಗ್ತಿದೆಯಾ? ಸೊ ಇದನ್ನ cos of pi by 4 plus pi by 4 2 pi by 4 we get what? pi by 2 minus x minus y and is equal to cos of pi by 2 minus ಕಾಮನ್ ತಗೊಂಡ್ರೆ x plus y ಆಗಿರುತ್ತೆ. ಅಂದ್ರೆ pi by 2 ಅಂದ್ರೆ 90 ಡಿಗ್ರಿ. 90 ಡಿಗ್ರಿ cos changes to sin. ಆಂಗಲ್ ಏನಿದೆ? x plus y ಇದೆ. ಸೊ ಹಾಗಾದ್ರೆ pi by 2 minus ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ಆಗುತ್ತೆ. we get what? RHS sin of x plus y. ಓಕೆ, ಫಾರ್ಮುಲಾ ಅಪ್ಲೈ ಮಾಡಿದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ problem. Prove that tan of pi by 4 plus x divided by tan of pi by 4 minus x is equal to 1 plus tan x divided by 1 minus tan x whole square. 1 plus tan x divided by 1 minus tan x whole square ಇದೆ. ಓಕೆ, LHS is equal to ಏನಾಗಬೇಕು ನಮಗೆ? RHS ಆಗಬೇಕು ಅಲ್ವಾ? ಹಾಗಾದ್ರೆ ನೋಡ್ತಾ ಬನ್ನಿ, tan of pi by 4 plus x ವ್ಯಾಲ್ಯೂ ಏನಾಗುತ್ತೆ? LHS is equal to RHS. 1 plus tan x divided by 1 minus tan x whole square ಹೋಗಬೇಕಾಗಿರೋದು ಅದು ಬರುತ್ತೆ ನೋಡಿ. LHS ವ್ಯಾಲ್ಯೂ ಇದೆ. LHS is equal to ಸರ್ ಇದು tan of x plus y ಫಾರ್ಮುಲಾ ಅಂದ್ರೆ tan x tan pi by 4 plus tan y ಅಂದ್ರೆ tan x whole divided by 1 minus value into tan pi by 4 into tan x. Tan of x plus y, tan x plus tan y divided by 1 minus tan x into tan y. Tan of x plus y formula denominator from tan of x minus y ಅಂದ್ರೆ tan x minus tan y divided by 1 plus tan x into tan y. ಅರ್ಥ ಆಗಿದೆ ಅಲ್ವಾ? and is equal to we get tan pi by 4 value 40 degree value 1 plus tan x divided by 1 minus tan x. tan pi by 4 value 1 into tan x. Okay, whole divided by tan pi by 4 value 1 minus tan x divided by 1 plus tan x divided by what? 1 plus tan x. This is equal to ಇವೆರಡು ಮಲ್ಟಿಪ್ಲೈ ಆದರೆ 1 plus tan x whole square divided by 1 minus tan x into 1 minus tan x whole square, and which is equal to, we have to prove that 1 plus tan x divided by 1 minus tan x whole square ಆಯಿತು. that is equal to what? RHS. that is equal to RHS whole square ಆಗಿದೆ. RHS ವ್ಯಾಲ್ಯೂ ಗೊತ್ತಾಗಿದೆ. ಸರ್ ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಇಂಪಾರ್ಟೆಂಟ್, ಅವನ್ನ ನೋಟ್ ಅಂತ ಹೇಳಿ ನೀವು ಬರೆದುಕೊಂಡಿರಿ. ಯಾವಾಗಲೂ ಈ ವ್ಯಾಲ್ಯೂ ಬರಿಬೇಕು. ಏನು? tan of pi by 4 minus x ನ tan of pi by 4 minus x ನ ಏನು ತಗೊಳ್ತೀವಿ ನೋಡಿ, ಡಿನಾಮಿನೇಟರ್ ನಾವು 1 minus tan x divided by 1 plus tan x. 1 minus tan x divided by 1 plus tan x ಫಾರ್ಮುಲಾ ಇದೆ. ನೆಕ್ಸ್ಟ್ ಅದೇ ರೀತಿ tan of pi by 4 plus x ಅಂತ ಬರ್ತೀವಿ 1 plus tan x divided by 1 minus tan x ಅಂತ ಇವೆರಡು ಫಾರ್ಮುಲಾ ಹಾಕ್ತೀವಿ. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್. tan of pi by 4 minus x ನ
1 minus tan x divided by 1 plus tan x, tan of pi by 4 plus x ನ 1 plus tan x divided by 1 minus tan x ಅಂತ ಬರೀತೀವಿ. So LHS is equal to RHS ಪ್ರೂವ್ ಆಗಿದೆ. It is also important. Next problem. Next problem. Prove that cos of pi plus x into cos of minus x divided by sin of pi minus x into cos of pi by 2 plus x is equal to cot square x is equal to get what? Cot square x ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಹಾಗಾದ್ರೆ LHS is equal to ಏನಾಗುತ್ತೆ? RHS ಆಗುತ್ತೆ. ನೋಡಿ ಇಲ್ಲಿ LHS ವ್ಯಾಲ್ಯೂ ಏನಿದೆ ಅಂತ ನೋಡಿ. ಫಸ್ಟ್ LHS ಎಲ್ಲ ಅಲೈಡ್ ಆಂಗಲ್ಸ್ ಇದೆ. ಓಕೆ ಸರ್, ನಿಮಗೆ ಗೊತ್ತಿದೆ, ಒನ್ ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ. ಅಲೈಡ್ ಆಂಗಲ್ ಅಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ pi by 2 minus 2pi plus pi by 2 minus 2pi plus 90 minus 360 plus ಅಂತ ಹೇಳಿ ಅದು ಫಸ್ಟ್ ಕ್ವಾಡ್ರೆಂಟ್. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಯಾವ ಕನ್ಸಿಡರ್ ಮಾಡ್ತೀವಿ? pi by 2 plus 90 plus ಅರ್ಥ ಆಗ್ತಿದೆಯಾ? ಅಂಡ್ pi minus 180 minus pi minus ಅಂದ್ರೆ 180 minus ಸೆಕೆಂಡ್ ಕ್ವಾಡ್ರೆಂಟ್. ಇನ್ ದಿಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ sin theta cosecant theta ಪಾಸಿಟಿವ್, ರಿಮೈನಿಂಗ್ 4 ಆರ್ ನೆಗೆಟಿವ್. ಅಂಡ್ ಥರ್ಡ್ ಕ್ವಾಡ್ರೆಂಟ್ ಅಂತ ಬಂದ್ರೆ 2pi plus 180 plus pi plus or 180 plus or 270 minus or 3pi by 2 minus 3pi by 2 ಅಂದ್ರೆ 270. ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿದೆ ನಿಮಗೆ. ಕನ್ವರ್ಟ್ ಆಂಗಲ್ ಅಂದ್ರೆ ರೇಡಿಯನ್ ಡಿಗ್ರಿ ನಲ್ಲಿ ಹೇಳಿದೆ. 270 ಮೈನಸ್ ಅಂತ ಹೇಳಿದ್ರೆ ಥರ್ಡ್ ಕ್ವಾಡ್ರೆಂಟ್. ಫಾರ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ tan theta cot theta ಪಾಸಿಟಿವ್, ರಿಮೈನಿಂಗ್ 4 ಆರ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ 270 ಪ್ಲಸ್, ನಿಮಗೆ ನಾನು ಟೇಬಲ್ಸ್ ಬರ್ಸಿದ್ದೆ, ಟೇಬಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 270 plus theta, that is what? 270 plus or 3pi by 2 plus fourth quadrant. 360 minus or 2pi minus fourth quadrant. In the fourth quadrant, cos theta and secant theta are positive, remaining 4 are negative. ಅದಾದ್ಮೇಲೆ 90 and 270 pi by 2 or 3pi by 2 ನೋಡಿದಂಗೆ sin changes to cos, cos changes to sin, tan changes to cot, cot ಇರೋದು tan, secant ಇರೋದು cosecant, cosecant ಇರೋದು secant. ಯಾವ್ಯಾವುದಕ್ಕೆ? 90 and 270 ಅಂದ್ರೆ pi by 2 or 3pi by 2. ಓಕೆ, ಬಟ್ ಅದೇ ನೋ ಚೇಂಜಸ್ ಯಾವ್ಯಾವುದಕ್ಕೆ? pi and 2pi ಇದ್ರೆ ಅಲೈಡ್ ಆಂಗಲ್ ಅಲ್ಲಿ ಫಸ್ಟ್ ಗೆ pi or 2pi, 180 or 360 ಇದ್ರೆ sin ಇದ್ರೆ sin ನೇ ಬರೀತೀವಿ. ಅದೇ ಇದುವರೆಗೂ ನೋಡಿದ್ವಿ. ಪೈ ಇತ್ತು ಅಂದ ತಕ್ಷಣ ನಾನು ಪೈ ನೋಡ್ತಿದ್ದಂಗೆ ಸೈನ್ ಸೈನೆ, ಕಾಸ್ ಕಾಸೆ, ಟ್ಯಾನ್ ಟ್ಯಾನ್, ಸೀಕೆಂಡ್ ಸೀಕೆಂಡ್, ಹಂಗೆ 360 ಆರ್ 2pi ನೋಡ್ತಿದ್ದಂಗೆ ಸೈನ್ ಸೈನೆ, ಕಾಸ್ ಕಾಸ್, ಟ್ಯಾನ್ ಟ್ಯಾನ್. ಓಕೆ, ಹಾಗಾದ್ರೆ ನಿಮಗೆ ಚೇಂಜ್ ಆಗೋದು ಯಾವ್ಯಾವುದಕ್ಕೆ? ಓನ್ಲಿ 90 ಡಿಗ್ರಿ ಅಂಡ್ 270 ಡಿಗ್ರಿ ಅಂದ್ರೆ pi by 2 or 3pi by 2. ಓಕೆ, ಈಗ ಒಂದ್ ಸೆಕೆಂಡ್ ರಿಪೀಟ್ ಆಗಿದೆ ನಿಮಗೆ, ಅದನ್ನು ಇನ್ನೊಂದು ಇಮ್ಯಾಜಿನೇಷನ್ ಮಾಡಿ ಈಗ ಪೂರ್ತಿ ಕಂಪ್ಲೀಟ್ ಅಲೈಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, pi ಅನ್ನು 180 ನೋಡಿದಂಗೆ ಕಾಸ್, ನೋ ಚೇಂಜಸ್, ಆಂಗಲ್ x. pi plus third quadrant, pi plus what? Third quadrant. pi plus ಅಂತಂದ್ರೆ ಗೊತ್ತು ನಿಮಗೆ 180 plus third quadrant. Third quadrant ಅಲ್ಲಿ cos value minus, ಆಮೇಲೆ ನೆಗೆಟಿವ್ ಆಂಗಲ್ cos of minus x ಅಂದ್ರೆ only cos x into divided by pi ನೋಡಿದ್ರೆ sin, sin angle x, pi minus second quadrant plus sin x. Okay, into pi by 2 ನೋಡಿದ್ರೆ cos ಇರೋದು sin ಆಗಿರುತ್ತೆ, angle x, angle ಏನಿದೆ x. ಇಲ್ಲಿ pi by 2 plus which quadrant? Second quadrant. Second quadrant ಅಲ್ಲಿ ಇಲ್ಲಿ cos value minus ಆಗುತ್ತೆ. minus cos into cos, cos square x divided by plus into minus minus sin into sin, sin square x. minus minus cancel, cos square by sin square, cot square x, that is equal to what? RHS. ಹಾಗಾದ್ರೆ LHS is equal to RHS. ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಇದೇ ತರದ್ದು ಇನ್ನೊಂದು ವ್ಯಾಲ್ಯೂ. prove that ಇದೆಲ್ಲ ಅಲೈಡ್ ಆಂಗಲ್ ತುಂಬಾ ಇಂಪಾರ್ಟೆಂಟ್. ಫಿಸಿಕ್ಸ್ ಅಲ್ಲಿ ಕೂಡ ಅಪ್ಲೈ ಆಗುತ್ತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲ ಕಡೆ ಬರುತ್ತೆ. ಕರೆಕ್ಟ್ ಆಗಿ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ ಟೇಬಲ್ ಗಳನ್ನ. prove that cos of 3pi by 2 plus x, cos of 3pi by 2 plus x into cos of 2pi plus x, cos of 2pi plus x into cot of 3pi by 2, cot of 3pi by 2 minus x, okay, plus cot of 2
ಪ್ಲಸ್ ಎಕ್ಸ್ 2π ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಬಹುದು. ಇದು ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್ 1. ಹಾಗಾದ್ರೆ LHS ಇಸ್ ಈಕ್ವಲ್ ಟು RHS ವ್ಯಾಲ್ಯೂ ವಿ ಗೆಟ್ 1 ಆಗಬೇಕು. ಓಕೆ ನೋಡಿ, ಇದು ಕೂಡ ಅಷ್ಟೇ ಕಂಪ್ಲೀಟ್ ಅಲೈನ್ ಆಂಗಲ್ ಇರುತ್ತೆ. ಕಂಪ್ಲೀಟ್ ಏನಿದೆ ವ್ಯಾಲ್ಯೂ ಅಲೈನ್ ಆಂಗಲ್. ಎಸ್ LHS ಇಸ್ ಈಕ್ವಲ್ ಟು ಸರ್ 3π/2 ಅಂದ್ರೆ 270 ನೋಡ್ತಂದ್ರೆ ಕಾಸ್ ಇರೋದು ಸೈನ್ ಆಗಿರುತ್ತೆ, ಆಂಗಲ್ ಅಲ್ಲಿ x 3π/2 ಪ್ಲಸ್ 270 ಅಂತ ಒಂದು ವ್ಯಾಲ್ಯೂ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ವ್ಯಾಲ್ಯೂ ಪಾಸಿಟಿವ್ sin x. 2π ವ್ಯಾಲ್ಯೂ ನೋಡ್ತಂದ್ರೆ ಕಾಸ್ ಇರೋದು ಕಾಸ್ ಆಗಿರುತ್ತೆ, ಆಂಗಲ್ ಏನಿದೆ x ಇದೆ, ಆಂಗಲ್ ಏನಿದೆ x ಇದೆ. ಸೊ ಹಾಗಾದ್ರೆ ಇಲ್ಲಿ 2π ಪ್ಲಸ್ ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ 360 ಪ್ಲಸ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಪಾಸಿಟಿವ್. ಓಕೆ ನೆಕ್ಸ್ಟ್ ಇಲ್ಲಿ ಬರ್ತದೆ 3π/2 ನೋಡ್ತಂದ್ರೆ ಕಾಟಿರೋದು ವ್ಯಾಲ್ಯೂ 3π/2 ಚೇಂಜ್ ಆಗುತ್ತೆ, tan ಆಗುತ್ತೆ, ಆಂಗಲ್ ವ್ಯಾಲ್ಯೂ x 3π/2 ಮೈನಸ್ 270 ಅಂತ ಏನಿರೋ ವ್ಯಾಲ್ಯೂ ಥರ್ಡ್ ಕ್ವಾಡ್ರೆಂಟ್ tan cot x is ಪಾಸಿಟಿವ್. ಓಕೆ ಪ್ಲಸ್ ಇಲ್ಲಿ ನೋಡಿ ಈಗ 2π ನೋಡ್ತಂದ್ರೆ ಕಾಟಿರೋದು 2π ಗೆ ನೋ ಚೇಂಜಸ್, 2π ನೋಡ್ತಂದ್ರೆ ಕಾಟ್ ವ್ಯಾಲ್ಯೂ ಕಾಟ್ ಆಂಗಲ್ x 2π ಪ್ಲಸ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಪಾಸಿಟಿವ್ ಆಗಿರುತ್ತೆ. ಹಾಗಾದ್ರೆ ಇಸ್ ಈಕ್ವಲ್ ಟು ಇರುತ್ತೆ sin x into cos x ವ್ಯಾಲ್ಯೂ ಆಗಿದೆ. tan x can be written as sin x divided by cos x plus cot x can be written as cos x by sin x ಇದೆ. ಅಲ್ಲಿ ಥ್ರೋಟ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, cos x ಕ್ಯಾನ್ಸಲ್ ಆಗುತ್ತೆ, sin into sin square x ಪ್ಲಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ sin x ಕ್ಯಾನ್ಸಲ್ ಆಗುತ್ತೆ, cos into cos square x is equal to sin square x plus cos square x. Trigonometric identity is 1. LHS is equal to RHS. We get. Okay, next problem. Yes, next one. Complete ಆಗಿದೆ ಇದು. Next, prove that very important. ಈ ಎರಡು ಪ್ರಾಬ್ಲಮ್ಸ್ ಗಳಲ್ಲಿ ಇವೆರಡು ಇಂಪಾರ್ಟೆಂಟ್. ಎರಡನ್ನೂ ಕೂಡ ಎಕ್ಸಾಮ್ಗೆ 2 ಮಾರ್ಕ್ಸ್ ಗೆ 5 or 6 times ಕೇಳಿದ್ದಾರೆ. Prove that 2 marks important. 2 marks important. Yes. Prove that cos of 3π/4 plus x, cos of 3π/4 plus x minus cos of 3π/4 minus x is equal to minus √2 into what? Sin x. Into what? Sin x ಅಂತ ಪ್ರೂವ್ ಮಾಡಬೇಕು. ಸರ್ ಇಲ್ಲೊಂದು ಫಾರ್ಮುಲಾ ಹಾಕೋಣ ನಾನು. ನಿನ್ನೆ ಲಾಸ್ಟಿಗೆ ಒಂದು 20 ಆದ್ಮೇಲೆ ಫಾರ್ಮುಲಾ ಬರೆಸಿದೆ. 22, 24, 25, 26 ಅಲ್ಲಿ ಏನಿದೆ ಅಂದ್ರೆ ಈ ಫಾರ್ಮುಲಾ ಯಾವ ತರ ಇದೆ ಅಂದ್ರೆ cos of x plus y minus cos of x minus y ತರ ಇದೆ. cos of x plus y minus cos of x minus y is equal to ಯಾವ ರೀತಿ ಬರೀಬಹುದು ನಾವು ಅಂದ್ರೆ ಇದನ್ನ ಎಸ್ ಈ ಫಾರ್ಮುಲಾ cos x cos y ಅಂತ ಹೇಳಿದ್ರೆ -2 into sin of x into sin of y ಅಂತ ಬರೀಬಹುದು. ಈ ಫಾರ್ಮುಲಾ ನಿಮಗೆ ಗೊತ್ತಿರೋದು ಏನಿದೆ cos of x plus y minus cos of x minus y is equal to -2 into sin x sin y -2 into what sin x sin y is equal to ಏನಂತ ಬರ್ತದೆ -2 into sin x sin y. ಓಕೆ sin x sin y cos of x plus y minus cos of x minus y ಇದೇ ಫಾರ್ಮುಲಾನ ನಾನು ಏನು ಬರ್ತಿದ್ದೀನಿ ಅಂದ್ರೆ -1/2 ಕಡೆಗೆ ಬಂದಿರುತ್ತೆ sin x sin y ಫಾರ್ಮುಲಾ ಆಗಿದೆ. cos of x plus y minus cos of x minus y ಅಂದ್ರೆ -2 into sin x sin y. ಹಾಗಾದ್ರೆ ಇದನ್ನ ಇಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಬರ್ಕೊಂಡಿದ್ದೀನಿ cos of x plus y minus cos of x minus y ಇದೆ LHS ವ್ಯಾಲ್ಯೂ ಇದೆ. ಓಕೆ LHS is equal to we get RHS ಬರಬೇಕು ಬರುತ್ತೆ ನೋಡಿ. LHS is equal to cos of x plus y minus cos of x minus y is equal to we get -2 into sin x sin y ಫಾರ್ಮುಲಾ ಅಲ್ವಾ sin x sin y cos of x plus y which is x which is y which is what x which is y ಅನ್ಕೊಂಡ್ರೆ ಅಲ್ಲಿ -2 into sin of x ಅಂತ ಇದ್ರೆ ನೋಡಿ ಏನಿದೆ 3π/4 ಇದೆ into sin of y ಅಂದ್ರೆ ವ್ಯಾಲ್ಯೂ y ಇರೋ ಜಾಗದಲ್ಲಿ x ಇದೆ is equal to -2 into sin of 3π/4 ನ sin of pi plus pi/4 ಅಂತ ಬರೆಯುವ pi minus pi/4 ಯಾಕಂದ್ರೆ 3π/4 4π minus pi 3π/4 ಆಗುತ್ತೆ. ಅದು is equal to sin x ಆಗುತ್ತೆ. ಅಲ್ಲಿ -2 into pi ನೋಡಿದ್ರೆ sin ವ್ಯಾಲ್ಯೂ sin ಆಗುತ್ತೆ ಅಂದ್ರೆ pi/4 pi minus second quadrant positive ಹಾಗಾದ್ರೆ only sin pi/4x into what sin x and it is equal to -2 into
ಇಲ್ಲಿ sin x pi by 4 ವ್ಯಾಲ್ಯೂ 1 by root 2 ಆಗಿರುತ್ತೆ into what sin x and it is equal to minus ಆಗಿದೆ 2 can be written as root 2 into root 2 divided by root 2 ಬರೀಬಹುದು into what sin x ಇದೆ ಒಂದು root ಕ್ಯಾನ್ಸಲ್ ಆಯ್ತು that is equal to minus root 2 into sin x that is what RHS ಇದೆ ಫುಲ್ ಬೇಕಾಗಿರುತ್ತೆ minus root 2 into sin x ಓಕೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಇವೆರಡು ಇಲ್ಲಿ ನಾವು ಅಪ್ಲೈ ಮಾಡೋದು ಫಾರ್ಮುಲಾಸ್ ಇವೆರಡು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅದಕ್ಕೆ ಅದನ್ನ ಕೇಳಬಹುದು ಆಕ್ಚುಲಿ ಸೈಡ್ ಬರ್ತೀನಿ ನಿಮಗೆ ಯಾಕೆ ಅದು ಕಂಪ್ಯಾರಿಸನ್ ನೋಡಿ ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಫಾರ್ಮುಲಾ ವ್ಯಾಲ್ಯೂ ಮಾಡ್ತೀವಿ x ಅಂದ್ರೆ 3 pi by 4 y ಅಂದ್ರೆ x ವ್ಯಾಲ್ಯೂ ಓಕೆ ಇದೇ ತರ ಸೇಮ್ ಪ್ರೊಸೀಜರ್ ಅಲ್ಲಿ ಫಾರ್ಮುಲಾ ಇದೆ ಇನ್ನೊಂದು ಪ್ರೂವ್ ದಟ್ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೇ ತರದೇ ಪ್ರೂವ್ ದಟ್ 2 ಮಾರ್ಕ್ಸ್ ಗೆ ಅದು ಕೂಡ ಇಂಪಾರ್ಟೆಂಟ್ ಇವೆಲ್ಲ ಫಾರ್ಮುಲಾ ಬರ್ಸಿರೋದೇ ನಿಮಗೆ ಈ ಬರ್ಸಿರೋ ಫಾರ್ಮುಲಾ ಕ್ಲಿಯರ್ ಆಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಪ್ರೂವ್ ದಟ್ cos of pi by 4 plus x plus cos of pi by 4 minus x is equal to root 2 into cos x root 2 into cos x ನೋಡ್ತಾ ಬನ್ನಿ ಈಗ ಇದೆ ಮತ್ತೆ ಅಲ್ಲೇ ಬರ್ತಿರೋ ಫಾರ್ಮುಲಾ ಬಟ್ ಫಾರ್ಮುಲಾ ಬೇರೆ ಇರುತ್ತೆ ನೋಡಿ ಏನಿದೆ ಫಾರ್ಮುಲಾ ಏನು ಬರೀತಾ ಇದೆ cos of x plus y plus cos of x minus y is equal to 2 into cos x cos y ಫಾರ್ಮುಲಾ ಇರುತ್ತೆ ಆಕ್ಚುಲಿ cos x cos y ಅಂದ್ರೆ 1 by 2 into ಆಗಿರುತ್ತೆ 2 ನ ಆ ಕಡೆಗೆ ಶಿಫ್ಟ್ ಮಾಡಿದ್ರೆ ಅಷ್ಟೇ cos x cos y ಎಲ್ಲ ನಿಮಗೆ ಬರ್ಸಿರೋ ಐಡೆಂಟಿಟೀಸ್ ಅಲ್ಲಿ 2 ಈ ಕಡೆಗೆ ಶಿಫ್ಟ್ ಆದ್ರೆ 1 by 2 ಆಗಿರುತ್ತೆ ಆಕ್ಚುಲಿ ಅದು cos of x plus y cos of x minus y ಅಂತ ಹೇಳಿದ್ರೆ 2 cos x cos y ಅಂತ ಬರೀಬಹುದು ಹಾಗಾದ್ರೆ ಸರ್ ಇಲ್ಲಿ LHS is equal to ವ್ಯಾಲ್ಯೂ ಸಿಕ್ಕಿದೆ ನಮಗೆ RHS ಪ್ರೂವ್ ಆಗಬೇಕು ಓಕೆ LHS 2 into cos of x ಅಂತ ಹೇಳಿದ್ರೇನು pi by 4 ಓಕೆ into cos y ಅಂತ ಹೇಳಿದ್ರೆ x ಸರ್ which is x which is y which is x which is y ಅಂತ ಕೊಟ್ಟಿದ್ದೀವಿ ಅಲ್ವಾ 2 into cos pi by 4 ವ್ಯಾಲ್ಯೂ 1 by 2 into what cos x and is equal to 2 can be written as root 2 into root 2 whole divided by root 2 ಇದೆ into what cos x one root get cancelled remaining root 2 into what cos x that is what RHS that is what RHS LHS is equal to RHS next problems okay prove that prove that cos 9x minus cos 5x divided by cos 9x minus cos 5x divided by sin 17x minus sin 3x is equal to minus sin 2x divided by cos 10x ಅಂತ ಪ್ರೂವ್ ಮಾಡಬೇಕು ಓಕೆ LHS is equal to what LHS is equal to RHS ಅಂತ ಪ್ರೂವ್ ಮಾಡಬೇಕು ನೋಡಿ cos 9x minus cos 5x ಸರ್ ಈಗ ಫಾರ್ಮುಲಾ LHS is equal to RHS minus sin 2x divided by cos 2x ಪ್ರೂವ್ ಮಾಡಬೇಕು LHS ವ್ಯಾಲ್ಯೂ ಅಲ್ವಾ ಸರ್ ಇದು ನೋಡ್ತಿದ್ರೆ ಲಾಸ್ಟ್ 22 ಇಂದ ಫಾರ್ಮುಲಾ ಸ್ಟಾರ್ಟ್ ಆಗಿದೆ 21 22 23 24 ಫಾರ್ಮುಲಾ ಇರಲ್ಲ ಏನಿದೆ ನೋಡಿ ಈಗ ಸೈಡ್ ಫಾರ್ಮುಲಾ ಬರ್ಬಿಟ್ಟು ನಾನು ಏನಿಲ್ಲ cos x minus cos y ಅಂತ ಫಾರ್ಮುಲಾ cos x ಇರೋ ಜಾಗದಲ್ಲಿ 9x y ಇರೋ ಜಾಗದಲ್ಲಿ 5x ಅದು ಕ್ಲಿಯರ್ ಆಗಿದೆ which is what x value which is what y value which is also x value which is also y value sin of angle ಬಂತು sin x minus sin y cos x minus cos y ಫಾರ್ಮುಲಾ cos x minus cos y ಅಂದ್ರೆ -2 into sin of x plus y divided by 2 into sin of x minus y divided by 2 ಫಾರ್ಮುಲಾ cos x minus cos y ಗೆ next sin x minus sin y ಫಾರ್ಮುಲಾ sin x minus sin y is equal to 2 into cos of x plus y by 2 into sin of x minus y divided by 2 into formula sin x minus sin y 2 into cos of x plus y by 2 into sin of x minus y by 2 formula ಓಕೆ ಹಾಗಾದ್ರೆ ಅಪ್ಲೈ ಮಾಡಿದ್ರೆ ಫಸ್ಟ್ cos x minus cos y ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ಲಿಗೆ -2 into sin of x ಅಂದ್ರೆ 9x plus 5x divided by 2 into sin of x value 9x minus 5x divided by 2 okay whole divided by denominator ಅಲ್ಲಿ whole
divided by denominator sin x minus sin y ಅಂದ್ರೆ 2 into cos of x plus y by 2 17x plus 3x whole divided by 2 ಇದೆ into sin of 17x minus 3x whole divided by 2 ಇರೋದು ಅಲ್ಲಿ is equal to ಸರಿ ಎಲ್ಲ ಪ್ರಾಡಕ್ಟ್ ಅಲ್ಲಿ ಇದೆ 2 ಕ್ಯಾನ್ಸಲ್ ಆಗಿಬಿಡುತ್ತೆ minus sin of 9x plus 5x 9 ಅಂತ ಹೇಳಿದ್ರೆ 9x plus 5x 17x actually ಎಷ್ಟಾದ ಸಾರಿ 14x divided by 2 7x minus sin 7x ಇಲ್ಲಿ once again sin of ನೋಡಿ 9x minus 5x ಅಂದ್ರೆ 4x divided by 2 only we get 2x denominator में cos of 17 plus 3 20x divided by 2 only 10x 17x minus 3 14x divided by sin 7x ಅದಕ್ಕೆ into ಇದೆ sin 7x cancel minus sin 2x divided by cos 10x which is what RHS LHS is equal to RHS ಇದೆ ಅಲ್ವಾ ಇರೋದು ಪ್ರಾಬ್ಲಮ್ಸ್ okay next one next problem prove that next one prove that sin x plus sin 3x prove that sin x plus sin 3x divided by cos x plus cos 3x ಇದೆ is equal to we get tan 2x ಅಂತ ಪ್ರೂವ್ ಮಾಡೋಣ prove that sin x prove that ಏನಿದೆ sin x plus sin 3x divided by cos x plus cos y ಇದೆ ಅಲ್ವಾ ಇಲ್ಲಿ ಕೂಡ ಫಾರ್ಮುಲಾ ಬರುತ್ತೆ ಇವೆಲ್ಲ ಇನ್ನೆರಡು ಪ್ಲಸ್ ನೇ ಬರ್ತವೆ ಪ್ಲಸ್ ಫಾರ್ಮುಲಾ ಏನಿದೆ ನೋಡಿ ಅದು ಫಸ್ಟ್ ಒನ್ ನ್ಯೂಮರೇಟರ್ ಅಲ್ಲಿ sin x ಇದೆ ಪ್ಲಸ್ sin y ಇದೆ sin x plus sin y ಅದನ್ನ ನಾವೇನ ತಗೊಳ್ಬಹುದು 2 times of sin of x plus y divided by 2 into cos of x minus y divided by 2 ಅಂತ ಬರೆಯಬಹುದಲ್ವಾ and next ಇದೇ ತರ cos x ಇದೆ cos y ಇದೆ ಡಿನಾಮಿನೇಟರ್ ಅಲ್ಲಿ cos x plus cos y ಅಂತ ಹೇಳಿದ್ರೆ 2 times of cos of x plus y by 2 into cos of x minus y divided by 2 ಫಾರ್ಮುಲಾ ಅಪ್ಲೈ ಮಾಡಿದೀವಿ ಸೊ LHS is equal to RHS ಇಲ್ಲಿ LHS ವ್ಯಾಲ್ಯೂ ನೋಡಿ ಏನಿದೆ LHS ವ್ಯಾಲ್ಯೂ ಈ LHS ವ್ಯಾಲ್ಯೂನ ನಾವು ಮಾಡಿಫೈ ಮಾಡಬೇಕು LHS is equal to ಫಸ್ಟ್ sin 3x ಬರುತ್ತೆ sin 3 ಪ್ಲಸ್ sin x ಯಾಕೆಂದ್ರೆ ಗ್ರೇಟರ್ ವ್ಯಾಲ್ಯೂ ನಲ್ಲಿ ಲೆಸ್ಸರ್ ವ್ಯಾಲ್ಯೂ ಮೈನಸ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ ಇಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ x 3x ಅಂದ್ರೆ -2x ಆಗುತ್ತೆ ಸೊ ಹಾಗಾಗಿ ನಮಗೆ ಯಾಕೆ -3x x ಬರುತ್ತೆ ಇದು ಅಷ್ಟೇ cos of 3x cos x ಅಂತ ಬರ್ಕೊಳ್ತೀನಿ ಅಲ್ಲಿ is equal to ಸರ್ ಇದು x ವ್ಯಾಲ್ಯೂ ಇದು y ವ್ಯಾಲ್ಯೂ sin x sin y ಅಂತ ಹೇಳಿದ್ರೆ 2 into sin of 3x x 4x divided by 2 into cos of 3x x 2x divided by 2 okay whole divided by cos of 2 times of cos x plus cos y ಅಂತ ಹೇಳಿದ್ರೆ cos x plus cos y ಅಂತ ಹೇಳಿದ್ರೆ 3x x 4x divided by 2 into x minus y cos of 4x minus x 2x sorry 4x minus x ಅಂತ ಹೇಳಿದ್ರೆ 3x minus x 2x divided by 2 ಇಲ್ಲಿ ನೋಡಿ 2 get cancel cos of 2x by 2 cos of 2x by 2 into ಇರೋದ್ರಿಂದ ಕ್ಯಾನ್ಸಲ್ ಆಗ್ತದೆ ನಡುವೆ ಎಲ್ಲರೂ ಪ್ಲೇಸ್ ಇದ್ರೆ ಕ್ಯಾನ್ಸಲ್ ಆಗಲ್ಲ ನೆನಪಿರಲಿ ಹಾಗಾದ್ರೆ 2 1s 2 2s ನ್ಯೂಮರೇಟರ್ ಅಲ್ಲಿ sin 2x ಆಯ್ತು divided by 2 1s 2 2s ಡಿನಾಮಿನೇಟರ್ ಅಲ್ಲಿ only cos 2x ಆಯ್ತು sin by cos tan angle ಇರೋದು 2x that is equal to what RHS okay LHS is equal to RHS ಗೊತ್ತಾಗಿದೆ ಸರ್ ಇದೇ ತರಹ ನಿಮಗೆ ಒಂದು ಎರಡು ಹೋಮ್ವರ್ಕ್ ಕೊಡ್ತೀನಿ ಇದನ್ನ ಮಾಡ್ಕೊಂಡು ಬನ್ನಿ ನೋಡೋಣ ಎಸ್ ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕಷ್ಟೇ ನೀವು ಎಸ್ prove that first one prove that sin 5x plus sin 3x divided by cos 5x plus cos 3x is equal to tan 4x same problem ಇದೇ ತರದೇ ಬರುತ್ತೆ ಸೆಕೆಂಡ್ ಒನ್ sin x minus sin y divided by cos x plus cos y is equal to what tan of x minus y by 2 same ಇದು ಡೈರೆಕ್ಟ್ sin x minus sin y ಫಾರ್ಮುಲಾ cos x plus cos y ಫಾರ್ಮುಲಾ ಇದ್ರೆ ಫಾರ್ಮುಲಾ ಅಪ್ಲೈ ಮಾಡಿ ಅವೆರಡೂ ಕೂಡ ಏನಾಗುತ್ತೆ ನಿಮಗೆ
ಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಟ್ರಿಗ್ನಾಮೆಟ್ರಿ ಚಾಪ್ಟರ್ ನಿಮಗಿನ್ನ 5 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಇನ್ನು 5 ಮಾರ್ಕ್ಸಿಗೆ ಪ್ರೂವ್ ದಟ್ ಕೇಳ್ತಕ್ಕಂಥ ಕ್ವಶನ್ಸ್ ಇದೆ. ಆ 5 ಮಾರ್ಕ್ಸ್ ಕ್ವಶನ್ಸ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡಿಸ್ತೀನಿ. ಅಲ್ಲಿವರೆಗೂ ಏನಾಗಿದೆ ಅದು ಪ್ರಾಕ್ಟೀಸ್ ಮಾಡಿ ನೋಡಿ. ಇವತ್ತಿಗೆ ಇನ್ನೂ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ತಾ ಇದ್ದೆ, ಬಟ್ ನಿಮಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಇವತ್ತಿನ ಎಲ್ಲ ಪ್ರಾಬ್ಲಮ್ ಅರ್ಥ ಆಗಬೇಕು ಅಂದರೆ ಇಂದಿನ ಕ್ಲಾಸಿನ ಏನು ಫಾರ್ಮುಲಾ ಇಲ್ವೋ ಅವಷ್ಟು ನಿಮಗೆ ನೆನಪಿರ್ಬೇಕು ಮೈಂಡಲ್ಲಿ, ಹಂಗಾದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಹಂಗಾಗಿ ಇನ್ನೂ ಯಾರು ಸ್ಟಿಲ್ ಬರ್ದಿಲ್ಲ ಫಾರ್ಮುಲಾ, ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಇಷ್ಟೇ ರೀಸನ್ನು, ಇಂದಿನ ಬಿಫೋರ್ ಫಾರ್ಮುಲಾಸ್ ಗೊತ್ತಿಲ್ಲ. ಟ್ರಿಗ್ನಾಮೆಟ್ರಿಗೂ ಅಷ್ಟು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಏನು ಮಾಡಿ, ಇನ್ನೊಬ್ಬಟ್ಟು ಬಿಫೋರ್ ಕ್ಲಾಸಸ್ಸಿಗೆ ಏನು ನಿಮ್ಮ ಬಾಕ್ಸ್ ಹಾಕಿ ನಂಬರ್ಸ್ ಕೊಟ್ಟು ಫಾರ್ಮುಲಾ ಬರ್ಸಿನ ಅವನ್ನ 10 ಟೈಮ್ಸ್ ಅಲ್ಲ 20 ಟೈಮ್ಸ್ ನೆನಪಿರೋವರೆಗೂ ಬರೀರಿ. ಸೊ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹಂಗಾದರೆ ನೆಕ್ಸ್ಟ್ ಇರೋವೆಲ್ಲವೂ ಕೂಡ ನಿಮಗೆ ಗೊತ್ತಾಗೋದು. ಓಕೆ, ಅಷ್ಟು ಕೆಲಸ ಎಲ್ಲರೂ ಮಾಡಿ. ಓಕೆ, ಥ್ಯಾಂಕ್ ಯು.